ನಾವು ಇನ್ನೇನು ಸಚಿವರಾಗೇ ಬಿಟ್ವಿ ಎಂದು ಸೂಟು ಹೊಲಿಸಿಕೊಂಡು ಸಿದ್ಧವಾಗಿದ್ದಂತಹ ಶಾಸಕರ ಆಸೆಗೆ ತಣ್ಣೀರು ಎರಚಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಈ ನಡೆಯ ಹಿಂದೆ ರಾಜಕೀಯ ಪ್ಲಾನ್ ಒಂದು ಅಡಗಿದೆ. ಇದೇ ಕಾರಣಕ್ಕೆ ಅವರೀಗ ತಮ್ಮ ಪಕ್ಷದೊಳಗಿನ ವಿರೋಧಿಗಳನ್ನ ಓಲೈಸಬೇಕಾದಂತಹ ಸಂದಿಗ್ಧಕ್ಕೆ ಸಿಲುಕಿದ್ದಾರೆ. 5ನೇ ಅಭ್ಯರ್ಥಿ ಗೆಲ್ಲಿಸಲು ಶಾಸಕರ ಬಲವೇ ಇಲ್ಲದ ಡಿಕೆಶಿ ವಿನಯ್ ಕಾರ್ತಿಕ್ ಅವರನ್ನ ಅಖಾಡಕ್ಕಿಳಿಸಿದ್ದಾರೆ. ಈ ಸವಾಲಿಗೆ ದಳಪತಿ ಎಚ್.ಡಿ. ಕುಮಾರಸ್ವಾಮಿ ಪ್ರತಿ ಸವಾಲು ಹಾಕಿರುವುದು ಕದನ ಕಣ ರಂಗೇರಿಸಿದೆ. ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನ್ ಸೀಮಾ ಬಂಗಾರ. ಸಂಪುಟ ವಿಸ್ತರಣೆಗೆ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದ ಸೇವಾಕಾಂಕ್ಷಿಗಳಿಗೆ ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ನಾವು ಇನ್ನೇನು ಸಚಿವರಾಗೇ ಬಿಟ್ವಿ ಎಂದು ಸೂಟು ಹೊಲಿಸಿಕೊಂಡು ಸಿದ್ಧವಾಗಿದ್ದಂತಹ ಶಾಸಕರ ಆಸೆಗೆ ತಣ್ಣೀರು ಎರಚಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಒಪ್ಪಿಸಿ ಸಂಪುಟ ವಿಸ್ತರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಈ ನಡೆಯ ಹಿಂದೆ ರಾಜಕೀಯ ಪ್ಲಾನ್ ಒಂದು ಅಡಗಿದೆ. ಏನದು ಪ್ಲಾನ್, ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿಯೋಣ. ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಗೆ ಅಖಾಡ ಸಜ್ಜಾಗಿದೆ. ಮುಖ್ಯಮಂತ್ರಿಯಾದ ಡಿಕೆಶಿ ತಾವೇ ಮುಂದಾಗಿ ಸವಾಲೊಂದನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಪ್ರತಿಷ್ಠೆಗೆ ಬಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೆಡ್ಡು ಹೊಡೆದಿದ್ದಾರೆ. ಇದೇ ಕಾರಣಕ್ಕೆ ಅವರೀಗ ತಮ್ಮ ಪಕ್ಷದೊಳಗಿನ ವಿರೋಧಿಗಳನ್ನ ಓಲೈಸಬೇಕಾದಂತಹ ಸಂದಿಗ್ಧಕ್ಕೆ ಸಿಲುಕಿದ್ದಾರೆ. ಹೌದು, ವಿಧಾನ ಪರಿಷತ್ ಚುನಾವಣೆಯ ಆಟದಲ್ಲಿ ಇಲ್ಲದ ರನ್ ಕದಿಯಲು ಅವರು ಹೊರಟಿದ್ದಾರೆ. ಇದು ಅವರು ರನ್ಔಟ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡಿಸಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ 4 ಸ್ಥಾನಗಳನ್ನ ಸುಲಭವಾಗಿ ಗೆಲ್ಲಬಹುದಾಗಿದೆ. ಬಿಜೆಪಿ 2 ಸ್ಥಾನಗಳನ್ನ ಗೆಲ್ಲಲಿದೆ. ಆದರೆ ಡಿಕೆಶಿ ತಮ್ಮ ಆಪ್ತ ವಲಯದ ವಿನಯ್ ಕಾರ್ತಿಕ್ ಅವರನ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. 5ನೇ ಅಭ್ಯರ್ಥಿ ಗೆಲ್ಲಿಸಲು ಶಾಸಕರ ಬಲವೇ ಇಲ್ಲದ ಡಿಕೆಶಿ ವಿನಯ್ ಕಾರ್ತಿಕ್ ಅವರನ್ನ ಅಖಾಡಕ್ಕಿಳಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಇಂಚರ ಗೋವಿಂದರಾಜು ಅವರನ್ನ ಸ್ಪರ್ಧೆಗಿಳಿಸಿ ಸೆಡ್ಡು ಹೊಡೆಯೋದ್ರಿಂದ ಕಣದಲ್ಲಿ ರೋಚಕತೆ ಮೂಡಿದೆ. ಒಟ್ಟು 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು 8 ಮಂದಿ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಈ ನಡುವೆ 1 ಸ್ಥಾನಕ್ಕಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಜಿದ್ದಾಜಿದ್ದಿ ನಡೆಯಲಿದೆ. ಹೀಗಾಗಿ ಆಪ್ತನ ಗೆಲುವು ಡಿಕೆಶಿ ಪಾಲಿಗೆ ಸವಾಲಾಗಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಪಕ್ಷೇತರರು ಮತ್ತು ಬಿಜೆಪಿ ಉಚ್ಚಾಟಿತ ಶಾಸಕರ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಓರ್ವ ಅಭ್ಯರ್ಥಿಯ ಗೆಲುವಿಗೆ ತಲಾ 28 ಮತಗಳ ಅಗತ್ಯ ಇದೆ. ಸದ್ಯ ಪಕ್ಷಗಳ ಬಲಾಬಲದ ಲೆಕ್ಕಾಚಾರ ನೋಡಿದ್ರೆ ಕಾಂಗ್ರೆಸ್ 5ನೇ ಅಭ್ಯರ್ಥಿಗೆ 3 ಮತಗಳ ಕೊರತೆ ಇದೆ. 4 ಸ್ಥಾನಗಳನ್ನ ಸುಲಭವಾಗಿ ಗೆಲ್ಲಲು ಅವಕಾಶ ಇದ್ರೂ 5ನೇ ಅಭ್ಯರ್ಥಿ ಗೆಲುವು ಸವಾಲಾಗಿದೆ. ಈ ಸವಾಲಿಗೆ ದಳಪತಿ ಎಚ್.ಡಿ. ಕುಮಾರಸ್ವಾಮಿ ಪ್ರತಿ ಸವಾಲು ಹಾಕಿರುವುದು ಕದನ ಕಣ ರಂಗೇರಿಸಿದೆ. ಸದ್ಯ ಬಲಾಬಲದ ಪ್ರಕಾರ ಕಾಂಗ್ರೆಸ್ 135, ಬಿಜೆಪಿ 62, ಜೆಡಿಎಸ್ 18, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ 1, ಸರ್ವೋದಯ ಕರ್ನಾಟಕ ಪಕ್ಷ 1, ಪಕ್ಷೇತರ 2, ಖಾಲಿ 2 ಸ್ಥಾನಗಳಿವೆ. ಒಟ್ಟು 222 ಮತಗಳ ಪೈಕಿ ಜೆಡಿಎಸ್ ಬಳಿ 18 ಮತಗಳು ಇವೆ. ಬಿಜೆಪಿಯ 62 ಮತಗಳ ಪೈಕಿ 2 ಅಭ್ಯರ್ಥಿಗಳಿಗೆ ತಲಾ 29 ಮತಗಳನ್ನ ಹಂಚಿಕೆ ಮಾಡಿದ್ರೆ 4 ಉಳಿಯುತ್ತೆ. ಯತ್ನಾಳ್ ಮತ್ತು ಜನಾರ್ದನ ರೆಡ್ಡಿ ಸೇರಿಸಿಕೊಂಡ್ರೆ 6 ಹೆಚ್ಚುವರಿ ಮತಗಳು ಆಗುತ್ತೆ. ಒಟ್ಟು ಸೇರಿ 24 ಆದ್ರೂ ಗೆಲುವು ಅಸಾಧ್ಯ. ಹಾಗಾಗಿ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ 1-2 ಮತಗಳನ್ನ ಸೆಳೆಯುವ ಲೆಕ್ಕಾಚಾರ ಜೆಡಿಎಸ್ ಪಕ್ಷದ್ದಾಗಿದೆ. ಕುತೂಹಲಕಾರಿ ವಿದ್ಯಮಾನ ಎಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಡಿಕೆಶಿ ಬಗ್ಗೆ ಅಸಮಾಧಾನ ಹೊಂದಿರುವ ಶಾಸಕ ಜಮೀರ್ ಅಹಮದ್ ಆಕ್ರೋಶ ಹೊಂದಿರುವ ಕೆಎನ್ ರಾಜಣ್ಣ ಅವರ ಮತ ಸೆಳೆಯಲು ಎಚ್.ಡಿ. ಕುಮಾರಸ್ವಾಮಿ ಆ ನಾಯಕರನ್ನ ಸಂಪರ್ಕಿಸಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಡಿಕೆ ಶಿವಕುಮಾರ್ ತಮ್ಮ ಆಪ್ತ ವಿಜಯ ಕಾರ್ತಿಕ್ ಅವರನ್ನ ಗೆಲ್ಲಿಸಲೇಬೇಕು ಎಂದು ಪಣ ತೊಟ್ಟಿದ್ದಾರೆ. ಸದ್ಯ ಕಾಂಗ್ರೆಸ್ ತನ್ನಲ್ಲಿರುವ ಮತಗಳನ್ನ 4 ಅಭ್ಯರ್ಥಿಗಳಿಗೆ ತಲಾ 28ರಂತೆ ಹಂಚಿಕೆ ಮಾಡಿದ ನಂತರ ಉಳಿಯುವ 23 ಮತಗಳ ಜೊತೆಗೆ ಪಕ್ಷೇತರರು ಮತ್ತು ಬಿಜೆಪಿಯಿಂದ ಉಚ್ಚಾಟಿತಗೊಂಡ ಎಸ್ಡಿಎಸ್ ಮತ್ತು ಹೆಬ್ಬಾರ್ ಮತ ಪಡೆದ್ರೆ 26 ಆಗುತ್ತದೆ. ಉಳಿದ ಮತಗಳನ್ನ ಜೆಡಿಎಸ್ನಿಂದ ಸೆಳೆಯುವ ಪ್ರಯತ್ನ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ಜೆಡಿಎಸ್ನ ಜಿಟಿ ದೇವೇಗೌಡ ಸೇರಿದಂತೆ ಕೆಲವರನ್ನ ಸೆಳೆಯುವ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಡಿ ಸುಧಾಕರ್ ನಿಧನ ಮತ್ತು ವಿಜಯ್ ಕುಲಕರ್ಣಿ ಜೈಲು ಶಿಕ್ಷೆಯಿಂದಾಗಿ 2 ಮತಗಳ ಕೊರತೆಯನ್ನ ಕಾಂಗ್ರೆಸ್ ಎದುರಿಸ್ತಾ ಇದೆ. ಹೀಗಾಗಿ ತನ್ನ ಆಪ್ತನನ್ನ ಗೆಲ್ಲಿಸಲು ಡಿಕೆಶಿ ಸಂಪುಟ ವಿಸ್ತರಣೆಯನ್ನ ಮುಂದಕ್ಕೆ ಹಾಕಿದ್ದಾರೆ.
ಚುನಾವಣೆ ಜೂನ್ 18ಕ್ಕೆ ನಡೆಯಲಿದ್ದು ಅದಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಮಾಡಿದ್ರೆ ಸಚಿವ ಸ್ಥಾನ ವಂಚಿತರು ಕೈಕೊಟ್ಟು ಅಡ್ಡ ಮತದಾನ ಮಾಡಬಹುದು ಎಂಬ ಆತಂಕ ಡಿಕೆಶಿ ಅವರಲ್ಲಿ ಮನೆ ಮಾಡಿದೆ. ಚುನಾವಣೆ ಮುಗಿಯುವವರೆಗೂ ಎಲ್ಲರ ಮೂಗಿಗೆ ತುಪ್ಪ ಸವರುತ್ತಾ ಮತ ಹಾಕಿಸಿಕೊಂಡು ಜೂನ್ 3ನೇ ವಾರದಲ್ಲಿ ಸಂಪುಟ ವಿಸ್ತರಣೆ ಮಾಡೋಣ ಎಂಬ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರದ್ದು ಆಗಿದೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಪರಿಷತ್ ಚುನಾವಣೆ ಮಂತ್ರಿಗಿರಿ ಆಕಾಂಕ್ಷಿಗಳನ್ನ ನಿರಾಸೆಗೊಳಿಸಿರುವುದು ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ರಾಜಕೀಯ ವಿಶೇಷ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.